ಎಲ್ಲರೂ ಕೂಡ ದೇವರಾದ ಚಪ್ಪಲಿ ಸರ್ ಅಣ್ಣ ಅಲ್ಲಿ ಬರೀ ಬರೋಣ ಚೂರು ಹಂಗೆ ನಿಮಗೆ ಗುಣವಂತವಾಗಿ ಮಾಡಿದ್ದಾರೆ ಹೇಳಿದ್ದಾರೆ. ಈ ಸರಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದೆ. ನೆಕ್ಸ್ಟ್ ರೂಪಿಗೆ ಬಿಡೋದಿಲ್ಲ. PO ಅವರಿಗೆ ಅಧಿಕಾರ ತಗೊಳಕ್ ಬಂದಾಗ ನೀವು ಶಿಸ್ತಿನಿಂದ ಇರಬೇಕು. ನಾನು ತಾಲೂಕಿನ ಪ್ರಥಮ ಪದವಿಯಾಗಿ ಶಾಸಕ ಶಿಸ್ತಿನಿಂದ ಇರ್ತಾರೆ ಮಾತನ್ನ ಹೇಳಿದ್ದಾರೆ. ಬಹುಶಃ ಶಿಸ್ತಿಂದ ಇದ್ದಾರೆ ಅಂತ ಭಾವಿಸ್ತಾರೆ. ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಶೈಕ್ಷಣಿಕವಾಗಿ ಬಹಳಷ್ಟು ಹೆಸರನ್ನ ಪಡೆದಿದ್ದಾರೆ. ತುಮಕೂರಿನ ಹೊರತುಪಡಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿವೆ. ಇವತ್ತೇನು ನಮ್ಮ ನಡೆದಾಡ ದೇವರು ನಮ್ಮ ಸಿದ್ಧಲಿಂಗ ಶಿವಕುಮಾರ ಸ್ವಾಮೀಜಿಗಳು ಕಟ್ಟಿ ಬೆಳೆಸಿರ್ತಕ್ಕಂಥ ಅನ್ನದಾಸೋಹ ಶಿಕ್ಷಣ ದಾಸೋಹವನ್ನ ಜಿಲ್ಲೆಯ ಇಡೀ ರಾಷ್ಟ್ರವೇ ಗಮನಿಸ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ಮಹಾನ್ ಚೈತನ್ಯ ಪುಣ್ಯಾತ್ಮ. ಸೊ ಆ ನಿಟ್ಟಿನಲ್ಲಿ ಅವರ ದಾರಿಯನ್ನು ಅನುಸರಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರವೂ ಸಹ ಅಕ್ಷರ ದಾಸೋಹ ಜೊತೆಗೆ ಅನ್ನದಾಸೋಹವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ನಿಮಗೆ ಗೊತ್ತಿದೆ, 99-2000 ಇಸ್ವಿನಲ್ಲಿ ನಮ್ಮ SM ಕೃಷ್ಣವರು ಮುಖ್ಯಮಂತ್ರಿಗಳಾದಾಗ ಮಧ್ಯಾಹ್ನದ ಊಟವನ್ನು ಪ್ರಾರಂಭ ಮಾಡಿದ್ವಿ. ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಕೊರತೆ ಆಗಬಾರ್ದು, ಮಕ್ಕಳಿಗೆ ಮಧ್ಯಾಹ್ನದ ಊಟ ತಲುಪಿಸ್ಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೂ ಮುಂಚೆ ನಾನು ಹಳ್ಳಿಯಲ್ಲಿ ಹೋಗ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಕಲೆಗಳ ಪಡೆದ, ಮಾಧ್ಯಮಿಕ ಶಿಕ್ಷಣವನ್ನು ಈ ಸ್ಕೂಲ್ನಲ್ಲಿ ಪಡೆದ, ಆಮೇಲೆ ಹೈಸ್ಕೂಲ್ ಕಾಲೇಜಿಗೆ ಬೆಂಗಳೂರಿಗೆ ಹೋದ. ಶಿಕ್ಷಕರ ಒಂದು ಸ್ಥಾನವನ್ನು ನಾವು ದೊಡ್ಡ ಮಟ್ಟದಲ್ಲಿ ಇಟ್ಟಿರುವಂಥದ್ದು. ಹಾಗೆ ಶಾಲೆ ಅಂತ ಬಂದಾಗ, ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಶಾಲೆ ಹೆಚ್ಚಿನ ಅವಧಿಯನ್ನು ಶಾಲೆಯಲ್ಲಿ ಕಳೆಯುವಂಥದ್ದು. ಹಾಗಾಗಿ ಶಿಕ್ಷಕರು ನಮಗೆ ಹೆಚ್ಚಿನದಾಗಿ ಒಂದು ಒಡನಾಟ ಹೆಚ್ಚಾಗಿರುವಂಥದ್ದು ಶಿಕ್ಷಕರ ಜೊತೆ. ಶಿಕ್ಷಕರು ಅಂತ ಬಂದಾಗ ನಾವು ಏನು ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ತೋರಿಸ್ತಾರೆ, ಹಾಗೆ ಶಿಕ್ಷಕರಿಗೆ ನಾವು ಹೋಗುವಂತ ದಾರಿಯನ್ನು ಹೇಗೆ ಶಿಕ್ಷಕರು ತೋರಿಸ್ತಾರೆ, ಆ ಒಂದು ನಿಟ್ಟಿನಲ್ಲಿ
ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಹೋಗ್ಬೇಕು ಮಕ್ಕಳು ಅಂತ ಹೇಳ್ತಾ ಈ ದಿನ ಏನು ಶಿಕ್ಷಕರ ದಿನಾಚರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಒಂದು ಆಹ್ವಾನ ನೀಡಿ ನಾನು ಶಿಕ್ಷಕರಿಗೆ ಒಂದೆರಡು ವಿಷಯಗಳನ್ನ ಏನು ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಯಾವುದೇ ಒಂದು ಮಕ್ಕಳು ಶಾಲೆ ಅಂತಲ್ಲ, ನಾವು ಕೈ ಬೋರ್ಡ್ ಇರುತ್ತೆ, ಒಂದು ಏನಂತ ಬೋರ್ಡ್ ಇರುತ್ತೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಇರುವಂಥದ್ದು. ಸೊ ನಾವು ಒಂದು ಶಾಲೆಯನ್ನ ದೇವಾಲಯದ ಸಮಾನವಾಗಿ ದೇವಾಲಯ ಸಮಾನವಾಗಿ ನೋಡುವಂಥದ್ದು. ಆ ದೇವಾಲಯದಲ್ಲಿ ನಾವು ಶಿಕ್ಷಕರನ್ನ ದೇವರಾಗಿ ನೋಡುವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಶಿಕ್ಷಕರನ್ನ ನಾವು ದೇವರ ಸಮಾನವಾಗಿ ನೋಡುವಂಥದ್ದು. ಏನು ತಂದೆ ತಾಯಿ ಆ ನಂತರದ ಸ್ಥಾನ ದೇವರಾಗಿ ನಾವು ನೋಡುವಂಥದ್ದು ಶಿಕ್ಷಕರನ್ನ. ಆ ಒಂದು ದೊಡ್ಡ ಸ್ಥಾನವನ್ನು